ನಮಸ್ಕಾರ ಫ್ರೆಂಡ್ಸ್, ನಾನು ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗೋಧಿ ಹುಗ್ಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವುವು ಅಂತಂದರೆ, ಫ್ರೆಂಡ್ಸ್, ಅಂಗಡಿಯಲ್ಲಿ ಸಿಗುವ ಪಾಲಿಶ್ ಗೋಧಿ ಅಥವಾ ಕುಟ್ಟಿದ ಗೋಧಿಯನ್ನು ನಾನು ತೆಗೆದುಕೊಂಡಿದ್ದೀನಿ. 1 ಬಟ್ಲು ಗೋಧಿಯನ್ನು 4-5 ಗಂಟೆ ನೀರಲ್ಲಿ ನೆನೆಸಿಡಿ. ಹಾಗೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡಿದ್ದೀನಿ, 2ರಿಂದ 2.5 ಬಟ್ಲು. ಹಾಗೆ ಅವಕ್ಕೆ ಏಲಕ್ಕಿ, ಲವಂಗ ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ, ಹಾಗೆ ಒಣ ಕೊಬ್ಬರಿ ತುರಿಯನ್ನು ತೆಗೆದುಕೊಳ್ರಿ. 4ರಿಂದ 5 ಸ್ಪೂನ್ ತುಪ್ಪವನ್ನು ತೆಗೆದುಕೊಳ್ಳಿ. ಗೋಧಿ ಹುಗ್ಗಿ ಮಾಡುವ ವಿಧಾನ. ಫ್ರೆಂಡ್ಸ್, ಒಂದು ಕುಕ್ಕರಿಗೆ 4-5 ಬಟ್ಲು ನೀರು ಹಾಕಿ ಚೆನ್ನಾಗಿ ಕುದಿಸಿ. 4-5 ಬಟ್ಲು ನೀರು ಕುದೀತಿರುವಾಗ ನಾವು ನೆನೆಸಿಟ್ಟಿರುವ ಗೋಧಿಯನ್ನು ಹಾಕಿ ಅದಕ್ಕೆ 2 ಸ್ಪೂನ್ ಒಳ್ಳೆ ಎಣ್ಣೆ ಹಾಕಿ ಚೆನ್ನಾಗಿ ಮುಚ್ಚಿ ಅದಕ್ಕೆ ವಿಷಲ್ ಹಾಕಿ ನಾವು 10ರಿಂದ 12 ವಿಷಲನ್ನು ಕೂಗಿಸ್ಬೇಕು. 10ರಿಂದ 12 ವಿಷಲ್ ಕೂಗಿದಾದಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಥರ ಸ್ಮ್ಯಾಶ್ ಆಗಬೇಕು ಅಂತಂದರೆ ನಾವು ಒಂದಗಳು ಇಲ್ದಂಗೆ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಕುದ್ದಿರುವ ಗೋಧಿಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು 1 ಬಟ್ಲು ಗೋಧಿಗೆ, ನೆನೆಸಿದ ಗೋಧಿಗೆ ನಾನು 2ರಿಂದ 2.5 ಬಟ್ಲು ಬೆಲ್ಲವನ್ನು ತೊಗೊಂಡಿದ್ದೀನಿ. 2.5 ಬಟ್ಲು ಬೆಲ್ಲವನ್ನು ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸಿ ಸೋಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಕುದ್ದಿರುವ ಗೋಧಿ ಮತ್ತು ಬೆಲ್ಲ ಎರಡೂ ಚೆನ್ನಾಗಿ ಬೆರೆತ್ಕೋಬೇಕು. ಇದಾದಮೇಲೆ ನಾವು ಡ್ರೈ ಫ್ರೂಟ್ಸನ್ನು ಈ ಕಡೆ ಹುರ್ಕೋಬೇಕು. ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಒಣ ಕೊಬ್ಬರಿ ತುರಿ. ಅದನ್ನೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಹಾಗೇ ಹಾಕಬೇಕು. ಅದನ್ನು ಹಾಗೆ ಹಾಕಿ ನಾವು ಸ್ವಲ್ಪ ಒಂದು 2ರಿಂದ 2.5 ಸ್ಪೂನು ತುಪ್ಪವನ್ನು ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾವು ಮೊದಲು ಗೋಡಂಬಿ ಹಾಕಬೇಕು. ಗೋಡಂಬಿ ಸ್ವಲ್ಪ ಹುರಿತಾ ಇದ್ದಂಗೆ ನಾವು ದ್ರಾಕ್ಷಿ ಅದರೊಳಗೇ ಹಾಕಿ ಅವು ಸ್ವಲ್ಪ ಬಲೂನ್ ಥರ ಊದ್ಕೋಬೇಕು. ಬಲೂನ್ ಥರ ಊದ್ಕೊಂಡ್ರೆ ಚೆನ್ನಾಗಿ ಹುರಿದಿರ್ತವೆ ಅಂತ ಅರ್ಥ. ಇದಾದ ನಂತರ ಎಲ್ಲವನ್ನು ನಾವು ತೆಗೆದುಕೊಂಡು ಹುರಿದಿರುವ ಈ ದ್ರಾಕ್ಷಿ ಗೋಡಂಬಿಯನ್ನು ನಾವು ತೆಗೆದುಕೊಂಡು ಹುಗ್ಗಿಯೊಳಗೆ ಹಾಕಬೇಕು. ಹುಗ್ಗಿಯೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಹಾಕಿದ ಮೇಲೆ ಒಣ ಕೊಬ್ಬರಿ ತುರಿ, ಹಾಗೆಯೇ ನಾವು ಸ್ವಲ್ಪ ಏಲಕ್ಕಿ ಪುಡಿನೂ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ನೀವು ಹಾಲು ಹಾಕ್ಕೊಂಡು ತಿಂತೀನಿ ಅಂದ್ರೂ ಪರವಾಗಿಲ್ಲ, ಹಾಗೇ ತಿಂತೀನಿ ಅಂದರೂ ಪರವಾಗಿಲ್ಲ, ಹೇಗೆ ತಿಂದರೂ ಇದು ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಒಂದು ಸಾರಿ ಈ ಥರ ಮಾಡಿ ತಿಂದು ನೋಡಿ, ನೀವು ತುಂಬ ರುಚಿಯಾಗಿರುತ್ತೆ. ನೀವು ಬೇರೆ ಡ್ರೈ ಫ್ರೂಟ್ಸ್, ಬಾದಾಮ್, ಪಿಸ್ತಾ ಮತ್ತು ಡೇಟ್ಸ್ ಅಥವಾ ಉತ್ತತ್ತಿಯನ್ನು ಕೂಡ ಹಾಕೋಬೋದು. ನಮ್ಮ ಕಡೆ ನಾವು ನೈವೇದ್ಯಕ್ಕೆ ಇದನ್ನೇ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಗೋಧಿ ಹುಗ್ಗಿ ಸ್ಪೆಷಲ್ ಏನು ಅಂತಂದರೆ, ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಈ ಥರ ಇರುತ್ತೆ. ನಾನು ಕೂಡ ರೈತರ ಕುಟುಂಬದವಳು. ಈ ಥರ ಗೋಧಿ ಹುಗ್ಗಿಯನ್ನು ನಾವು ಕಾರ ಹುಣ್ಣಿಮೆ ಹಿಂದಿನ ದಿವಸ ಹೊನ್ನುಗ್ಗಿ ಹಬ್ಬ ಅಂತ ಮಾಡ್ತೀವಿ. ಅವತ್ತು ನಾವು ಇದನ್ನು ನಾವು ಸಾಕಿರುವಂತಹ ಎತ್ತುಗಳಿಗೆ ನೈವೇದ್ಯಕ್ಕಾಗಿ ಜೋಳದ ಕಿಚಡಿ ಮತ್ತು ಗೋಧಿ ಹುಗ್ಗಿಯನ್ನು ತಿನ್ನಿಸ್ತೀವಿ. ಈ ರೀತಿ ಗೋಧಿ ಹುಗ್ಗಿ ಮತ್ತು ಕಿಚಡಿ ಯಾಕೆ ಮಾಡ್ತೀವಿ, ಯಾಕೆ ತಿನ್ನಿಸ್ತೀವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಹಿಂದಿನ ಹಿರಿಯರು ಮಾಡಿಕೊಂಡು ಬಂದಂಥ ಎಲ್ಲ ಹಬ್ಬಗಳನ್ನು ನಾವು ಮಾಡೋಣ. ಎಲ್ಲ ಥರ ತಿಂಡಿಗಳನ್ನು, ಅಡುಗೆಗಳನ್ನು ಮಾಡಿ ನಾವು ತಿನ್ನೋಣ. ಅದನ್ನು ಸಂಪ್ರದಾಯವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ನಾನು ತಿಳಿಸ್ಕೊಟ್ಟಿರೋ ಈ ಗೋಧಿ ಹುಗ್ಗಿ ವಿಧಾನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.